ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 819 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಮತ್ತು 19 ಫೆಬ್ರವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಶುದ್ಧ ಗಾಳಿ ಕ್ರಿಯಾ ಯೋಜನೆಯು ಯಾವ ರಾಷ್ಟ್ರೀಯ ಉಪಕ್ರಮದ ಭಾಗವಾಗಿದೆ? ದ ಕರ್ನಾಟಕ ಕ್ಲೀನ್ ಏರ್ ಆ್ಯಕ್ಷನ್ ಪ್ಲ್ಯಾನ್ ಇಸ್ ಪಾರ್ಟ್ ಆಫ್ ವಿಚ್ ನ್ಯಾಷನಲ್ ಇನಿಷಿಯೇಟಿವ್? ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಹೆಚ್ಚಾಗ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆ ಅಥವಾ ಆ್ಯಕ್ಷನ್ ಪ್ಲ್ಯಾನನ್ನು ತರ್ತಾ ಇದ್ದಾರೆ. ಸೊ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಯಾವ ಕಾರ್ಯಕ್ರಮದ ಭಾಗವಾಗಿ ಅಥವಾ ಆಸ್ ಅ ಪಾರ್ಟ್ ಆಫ್ ವಿಚ್ ಪ್ರೋಗ್ರಾಮ್ ನಮ್ಮ ಕರ್ನಾಟಕದಲ್ಲಿ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕರ್ನಾಟಕದ ಶುದ್ಧ ಗಾಳಿ ಕಾರ್ಯಕ್ರಮ ಮತ್ತೆ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಸೊ ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಕಾರಣ ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಒಂದು ಕಾಂಪ್ರಹೆನ್ಸಿವ್ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಸಮಗ್ರವಾಗಿರ್ತಕ್ಕಂಥ ಒಂದು ಶುದ್ಧ ಗಾಳಿಯ ಯೋಜನೆ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಟ್ಯಾಕಲ್ ಇನ್ಕ್ರೀಸ್ ಇನ್ ಪೊಲ್ಯೂಷನ್ ಲೆವೆಲ್, ಅಂದ್ರೆ ಈ ಒಂದು ಮಾಲಿನ್ಯದ ಮಟ್ಟ ಬಹಳ ಹೆಚ್ಚಾಗ್ತಾ ಇರುವ ಕಾರಣದಿಂದ ಅದನ್ನ ನಿಗ್ರಹ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಮಗೆ ಎಸ್ಎ ರೈಟಿಂಗ್ ಆಗಿರ್ಬೋದು ಅಥವಾ ಮೇನ್ಸ್ ರೈಟಿಂಗ್ ಆಗಿರ್ಬೋದು, ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಪ್ರಶ್ನೆ ಬಂದಾಗ ಸೊ ಇದನ್ನ ಕಡ್ಡಾಯವಾಗಿ ನಾವು ಇದನ್ನ ಡಿಸ್ಕಸ್ ಮಾಡಬಹುದು ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಸ್ಟ್ರಿಕ್ಟರ್ ಎಮಿಷನ್ ನಾರ್ಮ್ಸ್ ಫಾರ್ ದಿ ಇಂಡಸ್ಟ್ರೀಸ್. ಅಂದ್ರೆ ಈ ಒಂದು ಕೈಗಾರಿಕೆಗಳೇನಿರ್ತವೆ ಸೊ ಅವುಗಳು ಹೊರಸೂಸ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳೇನಿರ್ತವೆ, ಪರ್ಟಿಕ್ಯುಲರ್ಲಿ ಈ ಒಂದು ಏರ್ ಪೊಲ್ಯೂಟೆಂಟ್ಸ್ ಏನಿರ್ತವೆ ಸೊ ಅದಕ್ಕೆ ಕಠಿಣವಾದ ಮಾನದಂಡಗಳನ್ನ ಇನ್ಮೇಲೆ ಎನ್ಫೋರ್ಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಉತ್ತೇಜನ ಮಾಡ್ತಕ್ಕಂಥದ್ದು ಆಬ್ವಿಯಸ್ಲಿ. ಸೊ ಅದರಿಂದ ನಾವು ಏರ್ ಪೊಲ್ಯೂಷನ್ ಅನ್ನ ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಗ್ರೀನ್ ಕವರ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂದ್ರೆ ಮರಗಳನ್ನ ಹೆಚ್ಚಾಗಿ ನೆಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಸಮಗ್ರವಾಗಿ ಮಾಡ್ತಕ್ಕಂಥದ್ದು. ಯಾಕಂದ್ರೆ ತ್ಯಾಜ್ಯ ಕೂಡ ಈ ಒಂದು ಏರ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರೋದ್ರಿಂದ ಸೊ ಅದನ್ನು ಕೂಡ ನಾವು ಕಾಂಪ್ರಹೆನ್ಸಿವ್ ಆಗಿ ನಾವು ಅದನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಸೊ ಈಗ ಕರ್ನಾಟಕದ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಏನಿದೆ ಸೊ ಅದು ಯಾವುದರ ಭಾಗವಾಗಿರುತ್ತೆ ಅಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದ ಭಾಗವಾಗಿ ಸೊ ಇದನ್ನ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ತೇವೆ. ಅಂದ್ರೆ ಸೂಕ್ಷ್ಮ ಕಣಗಳು 10 ಅಂತ ಹೇಳ್ತೇವೆ. ಸೂಕ್ಷ್ಮ ಕಣಗಳು 10 ಅಂದ್ರೆ 10 ಮೈಕ್ರೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥ ಗಾತ್ರದ ಕಣಗಳು ಅಥವಾ 2.5 ಮೈಕ್ರೋಮೀಟರ್ ಗಿಂತ ಜಾಸ್ತಿ ಇರತಕ್ಕಂಥ ಕಣಗಳನ್ನು ನಾವು PM10 ಅಂತ ಹೇಳ್ತೇವೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ನಾವು ಉಸಿರಾಡಿದಾಗ ಆ ಒಂದು ಕಣಗಳ ಗಾತ್ರ ಏನಿರುತ್ತೆ ಇಟ್ ಕ್ಯಾನ್ ಈಸಿಲಿ ಎಂಟರ್ ಇನ್ ಟು ಬ್ಲಡ್ ಸ್ಟ್ರೀಮ್. ಸೊ ರಕ್ತಕ್ಕೆ ಎಂಟರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ರಕ್ತಕ್ಕೆ ಒಮ್ಮೆ ಎಂಟರ್ ಆದರೆ ಸೊ ಅದರಿಂದ ಸಾಕಷ್ಟು ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಅದರಿಂದ ಈ ಒಂದು PM10 ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಈಗ ಈ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಕ್ರಿಯಾ ಯೋಜನೆ ಏನಿರುತ್ತೆ ಸೊ ಅದರಲ್ಲಿ ಬರ್ತಕ್ಕಂಥ ವೇರಿಯಸ್ ಸೆಕ್ಟರ್ಸ್ಗಳನ್ನು ನಾವು ನೋಡೋದಾದ್ರೆ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳು ಆಬ್ವಿಯಸ್ಲಿ ಒಂದು ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಮಾಲಿನ್ಯವನ್ನು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಗಳು ಇಂಡಸ್ಟ್ರಿಗಳಾಗಿರ್ತವೆ. ಸೊ ಈ ಒಂದು ಕಾರಣದಿಂದ ಅವರು ಸ್ಟ್ರಿಕ್ಟರ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಅಂದರೆ ಕೆಲವೊಂದು ಮಾನದಂಡಗಳನ್ನು ಕಠಿಣವಾಗಿ ಮಾಡುವ ಮುಖಾಂತರ ಅದರಲ್ಲಿ ಬರ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಎರಡನೇದು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ಸಾರಿಗೆ ವ್ಯವಸ್ಥೆಯಿಂದ ಬರ್ತಕ್ಕಂಥ ಒಂದು ಎಕ್ಸಾಸ್ಟ್ ಏನಿರುತ್ತೆ ಸೊ ಅಲ್ಲೂ ಕೂಡ ಈ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಈ ಒಂದು ಕ್ರಿಯಾ ಯೋಜನೆಯ ಭಾಗವಾಗಿರುತ್ತೆ. ಅದ್ರ ಜೊತೆಗೆ ಅಗ್ರಿಕಲ್ಚರಲ್ ಕೂಡ ವಾಯು ಮಾಲಿನ್ಯ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರಿಡ್ಯೂಸ್ ಪೊಲ್ಯೂಷನ್ ಫ್ರಮ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್ ಕೃಷಿಯನ್ನ ಮಾಡಿದ ನಂತರ ಆ ತ್ಯಾಜ್ಯವನ್ನ ಸುಡಲಾಗುತ್ತೆ, ಅದನ್ನ ಸ್ಟಬಲ್ ಬರ್ನಿಂಗ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಏರ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ.
ಸೊ ಈ ರೀತಿಯ ಪ್ರಾಕ್ಟೀಸಸ್ಗಳನ್ನು ಕಡಿಮೆ ಮಾಡಿಸ್ತಕ್ಕಂಥದ್ದು. ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಅಂದರೆ ನಿರ್ಮಾಣ ಕಾರ್ಯಕ್ರಮಗಳು ಮತ್ತು ಕಟ್ಟಿರ್ತಕ್ಕಂಥ ಮನೆಗಳು ಅಥವಾ ಕಟ್ಟಡಗಳನ್ನು ಉರುಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳೇನಿರ್ತವೆ, ಸೊ ಅದರಲ್ಲೂ ಕೂಡ ಸಾಕಷ್ಟು ಡಸ್ಟ್ ಕಲೆಕ್ಟ್ ಆಗುತ್ತೆ. ಸೊ ಅದರಿಂದ ರೆಗ್ಯುಲೇಷನ್ಸ್ ಟು ಮಿನಿಮೈಸ್ ಡಸ್ಟ್ ಅಂಡ್ C&D ಪ್ರೊಸೆಸಿಂಗ್ ಪ್ಲಾಂಟ್. C&D ಅಂದರೆ ಕನ್ಸ್ಟ್ರಕ್ಷನ್ ಮತ್ತು ಡೆಮಾಲಿಷನ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಏನಿರ್ತವೆ, ಸೊ ಅದರಿಂದ ಆಗ್ತಕ್ಕಂಥ ಒಂದು ಪೊಲ್ಯೂಷನ್ ಅನ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂಫಸಿಸ್ ಅಂದರೆ ಈ ಒಂದು ತ್ಯಾಜ್ಯ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡಬೇಕಾಗಿರುತ್ತೆ. ಸೊ ಇದರಿಂದ ಬೆಟರ್ ಪ್ರಾಕ್ಟೀಸಸ್ ಅಂಡ್ ಎನ್ವೈರನ್ಮೆಂಟಲಿ ಸೌಂಡ್ ಟೆಕ್ನಾಲಜೀಸ್ ಲೈಕ್ ಕಂಪೋಸ್ಟಿಂಗ್ ಅಂಡ್ ವೇಸ್ಟ್ ಟು ಎನರ್ಜಿ ಇನಿಷಿಯೇಟಿವ್ ಅಂದರೆ ಈ ಒಂದು ತ್ಯಾಜ್ಯವನ್ನು ನಾವು ಬಳಕೆ ಮಾಡಿಕೊಂಡು ವಾಯು ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಹೊಸ ಟೆಕ್ನಾಲಜಿಗಳು ಅಂದರೆ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಾವು ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಗೊಬ್ಬರವನ್ನು ಕಾಂಪೋಸ್ಟಿಂಗ್ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ವೇಸ್ಟಿಂದ ನಾವು ಎನರ್ಜಿಯನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಇನಿಷಿಯೇಟಿವ್ಸ್ ಅನ್ನು ಮಾಡುವುದರ ಮುಖಾಂತರ ನಾವು ಏರ್ ಪೊಲ್ಯೂಷನ್ ಅನ್ನು ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೊ ಕಂಟ್ರೋಲಿಂಗ್ ರೋಡ್ ಸೈಡ್ ಡಸ್ಟ್ ಅಂದರೆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಧೂಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸಾಯಿಲ್ ಪ್ರಾಕ್ಟೀಸಸ್ ಅಂದರೆ ಈ ಒಂದು ಮಣ್ಣಿನ ಕಣಗಳು ಮತ್ತು ವೆಹಿಕ್ಯುಲಾರ್ ಎಕ್ಸಾಸ್ಟ್ ಅಂದರೆ ಈ ಒಂದು ವಾಹನಗಳಿಂದ ಹೊರಸೂಸುವಿಕೆ ಏನಿರುತ್ತೆ, ಸೊ ಅದರಿಂದ ಬರ್ತಕ್ಕಂಥ ಗಾಳಿಯನ್ನು ಅಥವಾ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲಿ ಕೈಗೊಳ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಇನಿಷಿಯೇಟಿವ್ಸ್ ಆಗಿರುತ್ತೆ. ಸೊ ಅದರ ಜೊತೆಗೆ ಇಂಟಿಗ್ರೇಷನ್ ಆಫ್ ಕ್ಲೈಮೇಟ್ ಕಾನ್ಷಿಯಸ್ನೆಸ್ ಅಂದರೆ ಹವಾಮಾನ ಪ್ರಜ್ಞೆಯನ್ನು ನಾವು ಇಂಟಿಗ್ರೇಟ್ ಮಾಡಬೇಕಾಗಿರುತ್ತೆ. ಸೊ ಇದರ ಸಲುವಾಗಿ ಇಂಟಿಗ್ರೇಟೆಡ್ ಕ್ಲೈಮೇಟ್ ಅವೇರ್ನೆಸ್ ಇಂಟು ಕರ್ನಾಟಕಸ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕಾರ್ಯತಂತ್ರ ಏನಿರುತ್ತೆ, ಸೊ ಅದರಲ್ಲಿ ಹವಾಮಾನ ಜಾಗೃತಿಯನ್ನು ಕೂಡ ಮಾಡಿಸ್ತಕ್ಕಂಥದ್ದು. ಬರೀ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡದೆ ಆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸೊ ಹವಾಮಾನಕ್ಕೆ ಅಥವಾ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದೆ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಈ ಒಂದು ಪ್ಲಾನ್ ಅಲ್ಲಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಈಸಿಯರ್ ಎನ್ಫೋರ್ಸ್ಮೆಂಟ್ ಅಂಡ್ ಎಂಫಸೈಸಸ್ ಗವರ್ನೆನ್ಸ್ ಅಂಡ್ ಫಿನಾನ್ಷಿಯಲ್ ಬ್ಯಾಕಿಂಗ್ ಅಂದರೆ ಈ ಒಂದು ಏಕೀಕರಣ ಚೌಕಟ್ಟೇನಿರುತ್ತೆ ಸುಲಭವಾಗಿ ಜಾರಿಗೊಳಿಸಲಿಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಸೊ ಈ ಒಂದು ಆಕ್ಷನ್ ಪ್ಲಾನ್ ಏನಿದೆ ಇಟ್ ಶುಡ್ ನಾಟ್ ಬಿ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಅದು ಸುಲಭವಾಗಿ ಇಂಪ್ಲಿಮೆಂಟ್ ಆಗಬಹುದಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಷ್ಟೇ ಬೆಟರ್ ಸೊಲ್ಯೂಷನ್ ಇದ್ರೂ ಕೂಡ ಅದರ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಅಥವಾ ಅದನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಸೊ ವಿ ಕೆನಾಟ್ ಕಮ್ ಅಪ್ ವಿತ್ ಅ ಪ್ರೋಗ್ರಾಮ್ ವಿಚ್ ಕೆನಾಟ್ ಬಿ ಇಂಪ್ಲಿಮೆಂಟೆಡ್ ಅಟ್ ಆಲ್. ಸೊ ಆ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಸೊ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸೊ ಅದರಿಂದ ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ತರ್ತಾ ಇರ್ತಕ್ಕಂಥ ಒಂದು ಪ್ಲಾನ್ಸ್ ಏನಿದ್ದಾವೆ ಸೊ ಅದು ಸುಲಭವಾಗಿ ಇಂಪ್ಲಿಮೆಂಟ್ ಮಾಡಬಹುದಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸೊ ಇಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಕಾಂಪ್ರಹೆನ್ಸಿವ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ 2019 ಅಂದರೆ 2019 ನಮ್ಮ ಭಾರತ ಸರ್ಕಾರ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಮತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಸೊ ಇದನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇವೆರಡೂ ಕಣಗಳು ನಮ್ಮ ರಕ್ತಕ್ಕೆ ಎಂಟರ್ ಆಗಷ್ಟು ಸಣ್ಣದಾಗಿರುವ ಕಾರಣದಿಂದ ಸೊ ಈ ಒಂದು ಪೊಲ್ಯೂಷನ್ ಅನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ ಮತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಏನಿರುತ್ತೆ ಸೊ ಇದನ್ನ 20 to 30% ಬೈ 2024. ಸೊ ಈ ದಿನಾಂಕ ಆಲ್ರೆಡಿ ಮುಗಿದೋಗಿದೆ. ಸೊ 2024 ವೇಳೆಗೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ಸೂಕ್ಷ್ಮ ಕಣಗಳೇನಿರ್ತವೆ ಇದನ್ನು 2017 ಎಷ್ಟಿತ್ತು ಅದಕ್ಕೆ 20-30% ಅಷ್ಟನ್ನು 2024 ರೆಡ್ಯೂಸ್ ಮಾಡುವ ಕಾರಣದಿಂದ ಸೊ ಈ ಒಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮನ್ನು ಕೇಂದ್ರ ಸರ್ಕಾರದ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಎರಡನೇದು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈಚ್ ಸಿಟಿ ವಿತ್ ಪುವರ್ ಏರ್ ಕ್ವಾಲಿಟಿ ಸೊ ಅದಕ್ಕೆ ಸಿಟಿ ಸ್ಪೆಸಿಫಿಕ್ ಆಕ್ಷನ್ ಪ್ಲಾನ್ ಅನ್ನು ಮಾಡ್ತಾರೆ. ಅಂದರೆ ಒಂದು ಕಾಮನ್ ಪ್ರೋಗ್ರಾಮ್ ಅನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಪ್ರತಿಯೊಂದು ನಗರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಪೊಲ್ಯೂಷನ್ ಪ್ಯಾರಾಮೀಟರ್ಸ್ ಇರ್ತವೆ. ಸೊ ಆ ಒಂದು ಪ್ಯಾರಾಮೀಟರ್ಸ್ಗೆ ಅನುಗುಣವಾಗಿ ನಗರಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಏರ್ ಕ್ವಾಲಿಟಿ ಮಾನಿಟರಿಂಗ್ ಅನ್ನು ಹೆಚ್ಚು ಮಾಡ್ತಾರೆ. ಯಾಕಂದ್ರೆ ವಾಯು ಗುಣಮಟ್ಟ ಎಷ್ಟಿದೆ
ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಪೊಲ್ಯೂಷನ್ ಲೆವೆಲನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬಜೆಟ್ ಆಗಲಿ ಅಥವಾ ಕಾರ್ಯಕ್ರಮಗಳನ್ನಾಗಲಿ ಸೊ ನಾವು ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ರಿಯಲ್ ಟೈಮ್ ಡೇಟಾ ಲಭ್ಯತೆ ಅಂದರೆ ನೈಜ ಸಮಯದಲ್ಲಿ ನಮಗೆ ಡೇಟಾ ಸಿಗಬೇಕಾಗಿರುತ್ತೆ. ಸೊ ಅದ್ರ ಜೊತೆ ಆ ಒಂದು ಕಾರಣಕ್ಕಾಗಿ ಈ ಮಾನಿಟರಿಂಗ್ ನೆಟ್ವರ್ಕ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಏರ್ ಕ್ವಾಲಿಟಿಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಏನಿರುತ್ತೆ ಸೊ ಅದನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕಾಗಿದ್ರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಥವಾ ಸಮುದಾಯ ಅದರಲ್ಲಿ ಪಾಲ್ಗೊಳ್ಳಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಅವರಿಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥದ್ದು ಆ ಒಂದು ಕಾರಣಕ್ಕಾಗಿ ಕ್ಯಾಂಪೇನ್ಸ್ ಅಥವಾ ಅಭಿಯಾನಗಳನ್ನು ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದನ್ನ ಕೂಡ ಸೊ ಈ ಒಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಈ ಒಂದು ಏರ್ ಪೊಲ್ಯೂಷನ್ ಅನ್ನ ರಿಡ್ಯೂಸ್ ಮಾಡಲಿಕ್ಕೆ ವಿ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಟೆಕ್ನಾಲಜಿ. ಅಂದರೆ ನಾವು ಕ್ಲೀನರ್ ಟೆಕ್ನಾಲಜೀಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಶುದ್ಧವಾದ ಇಂಧನಗಳನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಈವನ್ ಅಗ್ರಿಕಲ್ಚರ್ ಆಗಿರ್ಬೋದು, ಸೊ ಇಲ್ಲೆಲ್ಲ ನಾವು ಉತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಮತ್ತು ಶುದ್ಧವಾದ ಇಂಧನವನ್ನು ಬಳಕೆ ಮಾಡೋದ್ರಿಂದ ಸೊ ಈ ಒಂದು ಏರ್ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತಂತ್ರಜ್ಞಾನದ ಪ್ರಚಾರವನ್ನು ಕೂಡ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಕೆಪಾಸಿಟಿ ಬಿಲ್ಡಿಂಗ್, ಇದನ್ನು ನಾವು ಸಾಮರ್ಥ್ಯ ವೃದ್ಧಿ ಅಂತ ಹೇಳ್ತೇವೆ. ಬಿಲ್ಡಿಂಗ್ ದಿ ಕೆಪಾಸಿಟಿ ಆಫ್ ದಿ ಸ್ಟೇಟ್ ಅಂದರೆ ರಾಜ್ಯ ಸರ್ಕಾರಗಳ ಒಂದು ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಲೋಕಲ್ ಬಾಡೀಸ್ ಅಥವಾ ಸ್ಥಳೀಯ ಸರ್ಕಾರಗಳು ಸೊ ಈ ಒಂದು ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಎನ್ಫೋರ್ಸ್ ಮಾಡಲಿಕ್ಕೆ ಸೊ ಅವರ ಒಂದು ಸಾಮರ್ಥ್ಯ ವೃದ್ಧಿಯನ್ನು ಕೂಡ ಈ ಒಂದು ನ್ಯಾಷನಲ್ ಏರ್ ಕ್ಲೀನ್ ಪ್ರೋಗ್ರಾಮ್ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೇವೆ. ಸೊ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಸೊ ಹೊಸ ಆವಿಷ್ಕಾರಗಳನ್ನು ನಾವೇನು ಬಳಕೆ ಮಾಡ್ಬೋದು. ಸೊ ಈ ರೀತಿಯಾಗಿ ಆವಿಷ್ಕಾರಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್. ಅಂದರೆ ನಮ್ಮ ಕರ್ನಾಟಕದ ನೀತಿಗಳನ್ನು ಅಂದರೆ ಪಾಲಿಸಿಗಳನ್ನು ಮಾಡಲಿಕ್ಕೆ ಮತ್ತು ಪ್ಲಾನಿಂಗ್ ಕಮಿಷನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ BR ಪಾಟೀಲ್ ರವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಡೆಪ್ಯೂಟಿ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಅಂದರೆ ನಮ್ಮ ಕರ್ನಾಟಕದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನು ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, BR ಪಾಟೀಲ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಕರ್ನಾಟಕ ಸ್ಟೇಟ್ ಪಾಲಿಸಿ ಮತ್ತು ಪ್ಲಾನಿಂಗ್ ಕಮಿಷನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ ಈ ಒಂದು ಕಮಿಷನ್ ಅಥವಾ ಆಯೋಗದ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಅ ಕೀ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಅಡ್ವೈಸಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಆನ್ ಪಾಲಿಸಿ ಮ್ಯಾಟರ್ಸ್. ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನೀತಿಗಳನ್ನು ರೂಪಿಸುವಲ್ಲಿ ಶಿಫಾರಸು ಮಾಡ್ತಕ್ಕಂಥ ಪ್ರಮುಖವಾದ ಅಂಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಪ್ಲಾನಿಂಗ್ ಫಾರ್ ದಿ ಸ್ಟೇಟ್ಸ್ ಡೆವಲಪ್ಮೆಂಟ್ ಅಂದರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಯೋಜನೆಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಶಿಫಾರಸ್ಸಿನ ಅಂಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ರೋಲ್ ಅಥವಾ ಪಾತ್ರ ಏನು ಅಂದರೆ ಇಟ್ ಅಡ್ವೈಸಸ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಅಂದರೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ಶಿಫಾರಸುಗಳನ್ನು ಕೊಡುತ್ತೆ. ಏನದರ ಬಗ್ಗೆ ಅಂದರೆ ಪಾಲಿಸಿ ಇಶ್ಯೂಸ್ ಅಂದರೆ ನೀತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಶ್ಯೂಸ್ ಆಗಿರ್ಬೋದು, ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಸಾಮಾಜಿಕ ಕಲ್ಯಾಣ ಆಗಿರ್ಬೋದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಶಿಫಾರಸುಗಳನ್ನು ಈ ಒಂದು ಆಯೋಗದ ಮುಖಾಂತರ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮೆಂಬರ್ಸ್ ಅಥವಾ ಸದಸ್ಯರನ್ನು ನಾವು ತೆಗೆದುಕೊಂಡಾಗ ಇದರಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಅಂದರೆ ಪರಿಣಿತರನ್ನು ನಾವು ನೋಡ್ಬೋದಾಗಿರುತ್ತೆ. ಪಾಲಿಸಿ ಮೇಕರ್ಸ್ ಅಥವಾ ನೀತಿ ನಿರೂಪಕರನ್ನು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೀನಿಯರ್ ಅಫಿಷಿಯಲ್ಸ್ ಅಥವಾ ಹಿರಿಯ ಅಧಿಕಾರಿಗಳನ್ನು ಸೊ ಇದರ ಸದಸ್ಯರನ್ನಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಅಥವಾ ಕಾರ್ಯಗಳನ್ನು ನಾವು ನೋಡೋದಾದ್ರೆ ದೇ ಕಂಡಕ್ಟ್ ರಿಸರ್ಚ್ ಅಂದರೆ ಇವರು ಸಂಶೋಧನೆಗಳನ್ನು ಕಂಡಕ್ಟ್ ಮಾಡ್ತಾರೆ. ಅನಾಲಿಸಿಸ್ ವಿಶ್ಲೇಷಣೆ
ವಿಶ್ಲೇಷಣೆಗಳನ್ನು ಮಾಡ್ತಾರೆ, ಕನ್ಸಲ್ಟೇಷನ್ಸ್ ಮಾಡ್ತಾರೆ, ಅಂದರೆ ಎಕ್ಸ್ಪರ್ಟ್ಸ್ ಜೊತೆಗೆ ಸಮಾಲೋಚನೆಗಳನ್ನು ಮಾಡ್ತಾರೆ. ಸೊ ಇವೆಲ್ಲವನ್ನ ಏನಕ್ಕೆ ಮಾಡ್ತಾರೆ ಅಂದರೆ ಡೆವಲಪ್ ಕಾಂಪ್ರಹೆನ್ಸಿವ್ ಪಾಲಿಸಿ ರೆಕಮೆಂಡೇಶನ್ಸ್, ಅಂದರೆ ಸಮಗ್ರವಾಗಿರ್ತಕ್ಕಂಥ ಒಂದು ನೀತಿಗಳನ್ನು ಶಿಫಾರಸು ಮಾಡುವ ಸಲುವಾಗಿ ಸೊ ಇವರಿಷ್ಟೆಲ್ಲ ಆಕ್ಟಿವಿಟೀಸನ್ನು ಮಾಡಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದನ್ನು ಸೊ ಈ ಒಂದು ಆಯೋಗದ ಮುಖಾಂತರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಪ್ರಾಜೆಕ್ಟ್ಸ್ ಅಥವಾ ಯೋಜನೆಗಳನ್ನು ನಾವು ನೋಡೋದಾದ್ರೆ ದ ಕಮಿಷನ್ ಓವರ್ಸೀಸ್ ಅಂಡ್ ಎವ್ಯಾಲ್ಯೂಯೇಟ್ಸ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಮೇಜರ್ ಪ್ರಾಜೆಕ್ಟ್ಸ್ ಅಂಡ್ ಇನಿಷಿಯೇಟಿವ್ಸ್, ಅಂದರೆ ಶಿಫಾರಸುಗಳನ್ನು ಮಾಡೋದೊಂದೇ ಅಲ್ಲ, ಸೊ ಶಿಫಾರಸುಗಳನ್ನು ಮಾಡಿದ ನಂತರ ಈ ಒಂದು ಪ್ರಮುಖ ಯೋಜನೆಗಳು ಮತ್ತು ಉಪಕ್ರಮಗಳೇನಿರ್ತವೆ ಸೊ ಅವುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಅದನ್ನು ಎವ್ಯಾಲ್ಯೂಯೇಟ್ ಅಥವಾ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೊಲಾಬರೇಷನ್ಸ್ ಅಥವಾ ಸಹಯೋಗಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಏನಂದರೆ ದ ಕೊಲಾಬ್ರೇಷನ್ ವಿತ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಅಂದರೆ ಬೇರೆ ಬೇರೆ ಇಲಾಖೆಗಳೊಂದಿಗೆ ಸಹಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು, ಏಜೆನ್ಸಿಗಳೊಂದಿಗೆ ಸಹಯೋಗ ಮಾಡ್ಕೊಳ್ತಕ್ಕಂಥದ್ದು, ಸ್ಟೇಕ್ ಹೋಲ್ಡರ್ಸ್ ಅಥವಾ ಸಂಬಂಧಪಟ್ಟವರೊಂದಿಗೆ ಸಹಯೋಗಗಳನ್ನು ಮಾಡಿಕೊಳ್ಳುವ ಮುಖಾಂತರ ಈ ಪಾಲಿಸಿಗಳನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಪರಿಣಾಮಕಾರಿಯಾಗಿ ಈ ಒಂದು ನೀತಿಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೊಲಾಬ್ರೇಷನ್ಸ್ಗಳನ್ನು ಸೊ ಈ ಒಂದು ಆಯೋಗದ ಮುಖಾಂತರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆ ಇವರು ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ದೇ ರಿಪೋರ್ಟ್ ದೇ ಸಬ್ಮಿಟ್ ದ ಕಮಿಷನ್ ರೆಗ್ಯುಲರ್ಲಿ ಪಬ್ಲಿಷಸ್ ರಿಪೋರ್ಟ್ಸ್ ಅಂಡ್ ರೆಕಮೆಂಡೇಶನ್ಸ್, ಅಂದ್ರೆ ನಿಯಮಿತವಾಗಿ ವರದಿಗಳು ಮತ್ತು ಶಿಫಾರಸುಗಳನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಯೋಜನೆಯು ಯಾವ ರೀತಿಯ ವಿಪತ್ತುಗಳಿಗೆ ಪ್ರತಿಕ್ರಿಯೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ? ದ ಕರ್ನಾಟಕ ಗವರ್ಮೆಂಟ್ಸ್ ಪ್ಲಾನ್ ಫಾರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ aims to improve response to which type of disaster. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಗಿದೆ. ಸೊ ಇದನ್ನ ಇವಾಗ ಓವರ್ ಹಾಲ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೂ ಬೆಟರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಪ್ರಾಧಿಕಾರ ಏನಿದೆ ಸೊ ಇದು ಯಾವ ರೀತಿಯ ವಿಪತ್ತುಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವ ನಿರ್ಮಿತ ವಿಪತ್ತುಗಳು ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್, ನೈಸರ್ಗಿಕ ವಿಪತ್ತುಗಳು ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳ್ತೇವೆ. ಸೊ ಇವೆರಡನ್ನ ನಿಗ್ರಹ ಮಾಡುವ ಕಾರಣದಿಂದ ಬೋತ್ ನ್ಯಾಚುರಲ್ ಮತ್ತೆ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳನ್ನು ಸೊ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮ ಕರ್ನಾಟಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನಿರುತ್ತೆ ಸೊ ಇದಕ್ಕೆ ಈಗ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದನ್ನ ಅಥವಾ ಓವರ್ ಹಾಲ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿ ಕರ್ನಾಟಕ ಗವರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಸಿಗ್ನಿಫಿಕೆಂಟ್ ಓವರ್ ಹಾಲ್ ಅಂದರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಮೆಥಡಾಲಜಿ ಇರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಫಂಕ್ಷನರಿ ಇರ್ಬೋದು, ಇದನ್ನೆಲ್ಲ ಬದಲಾವಣೆ ಮಾಡಿ ಇನ್ನೂ ಉನ್ನತ ಮಟ್ಟಕ್ಕೆ ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಎನ್ಹಾನ್ಸ್ ದಿ ಸ್ಟೇಟ್ಸ್ ಪ್ರಿಪೇರ್ಡ್ನೆಸ್ ಅಂಡ್ ರೆಸ್ಪಾನ್ಸ್ ಟು ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್, ಅಂದರೆ ನೈಸರ್ಗಿಕ ವಿಪತ್ತಾಗಿರ್ಬೋದು ಅಥವಾ ಮಾನವ ಸೃಷ್ಟಿಸಿದ ವಿಪತ್ತುಗಳಾಗಿರ್ಬೋದು. ಸೊ ಇದನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವ ಒಂದು ಉದ್ದೇಶದಿಂದ ಸೊ ಇದನ್ನು ಈಗ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನವೀಕರಣದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ದೇಗಳು ಅಪ್ಗ್ರೇಡ್ ಟು ದಿ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಇವಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಉನ್ನತ ದರ್ಜೆಗೆ ಏರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇವರು ಡಿಸಾಸ್ಟರ್ಗೆ ರೆಸ್ಪಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಏನಿರುತ್ತೆ ಆ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಫಾರ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಯಾಕಂದರೆ ನಮಗೆ ಮುನ್ನೆಚ್ಚರಿಕೆ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಯಾವಾಗ ನಾವು ಅಡ್ವಾನ್ಸ್ಡ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಬೆಟರ್ ಆಗಿ ಡೆವಲಪ್ ಮಾಡ್ತೇವೆ ಸೊ ಅದರಿಂದ ಆಗ್ತಕ್ಕಂಥ ಸಾಕಷ್ಟು ಡ್ಯಾಮೇಜ್ ಅನ್ನು ನಾವು ಇನಿಷಿಯಲಿ ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಉನ್ನತ ತಂತ್ರಜ್ಞಾನಗಳನ್ನು ಹೊಂದಿರತಕ್ಕಂಥ ಅಡ್ವಾನ್ಸ್ಡ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ರಿಯಲ್ ಟೈಮ್ ಮಾನಿಟರಿಂಗ್, ಅಂದರೆ ನೈಜ ಸಮಯದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅಂಡ್ ಎಫಿಷಿಯಂಟ್ ಕಮ್ಯುನಿಕೇಶನ್, ಯಾಕಂದರೆ ಈ ಒಂದು ಡಿಸಾಸ್ಟರ್ ಸಮಯದಲ್ಲಿ ಸಂವಹನ ಅಂತಕ್ಕಂಥದ್ದು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಆ ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ಈ ಒಂದು ಓವರ್ ಹಾಲ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಎನ್ಹಾನ್ಸ್ಡ್ ಕೋಆರ್ಡಿನೇಷನ್, ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್ ಇರ್ಬೋದು. ಸೊ ಇವುಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು ಆ ಸಮಯದಲ್ಲಿ. ಸೊ ಆ ಒಂದು ಕೋಆರ್ಡಿನೇಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಫೆಕ್ಟಿವ್ ಟೆಕ್ನಾಲಜಿಯನ್ನು ನಾವು ಏನೇನು ಯೂಸ್ ಮಾಡ್ಕೊಳ್ಬೋದು ಸೊ ಎಲ್ಲವನ್ನ ಕೂಡ ಇಲ್ಲಿ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಡಿಸಾಸ್ಟರ್ ಪರ್ಸನಲ್ ಯಾರಿರ್ತಾರೆ ಅಂದರೆ ಅದನ್ನು
ಸಿಸ್ಟಮನ್ನು ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಅಥವಾ ಅದರ ನೌಕರರು ಯಾರಿರ್ತಾರೆ, ಸೊ ಅವರಿಗೆ ಸ್ಕಿಲ್ಸನ್ನು ನೀಡ್ತಕ್ಕಂಥದ್ದು ಅಥವಾ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಓವರ್ ಹಾಲ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಪಬ್ಲಿಕ್ ಅವೇರ್ನೆಸ್, ಅಂದರೆ ಡಿಸಾಸ್ಟರ್ಗೆ ಒಳಗಾಗ್ತಕ್ಕಂಥದ್ದು ಸಾರ್ವಜನಿಕರಾಗಿರುವ ಕಾರಣದಿಂದ ಆ ವಲ್ನರಬಲ್ ಪ್ರದೇಶಗಳೇನೇನಿರ್ತವೆ ಅಥವಾ ಸೂಕ್ಷ್ಮ ವಲಯಗಳೇನಿರ್ತವೆ, ಸೊ ಅಲ್ಲೆಲ್ಲ ಸಿಟಿಸನ್ಸನ್ನು ಎಜುಕೇಟ್ ಮಾಡ್ತಕ್ಕಂಥದ್ದು ಅಥವಾ ಆ ಒಂದು ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಥವಾ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಕೊಟ್ಟಾಗ ಅವರು ಹೇಗೆ ರಿಯಾಕ್ಟ್ ಮಾಡಬೇಕು, ಸೊ ಇದೆಲ್ಲದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ರಿಸೋರ್ಸಸ್ ಅಲೋಕೇಶನ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ರಿಸೋರ್ಸಸ್ ಇಲ್ಲದೆ ಯಾವುದೇ ಓವರ್ ಆಲ್ ಮಾಡಿದ್ರು ಕೂಡ ಅದಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಇನ್ಕ್ರೀಸ್ಡ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ಫಂಡ್ಸ್ ಮತ್ತು ಎಕ್ವಿಪ್ಮೆಂಟ್ಸ್, ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ನಿಧಿ ಅಥವಾ ಹಣಕಾಸು ಆಗಿರ್ಬೋದು ಅಥವಾ ಸಲಕರಣೆಗಳಾಗಿರ್ಬೋದು, ಸೊ ಇದನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಿಸೋರ್ಸಸ್ಗಳನ್ನು ಸೊ ಈ ಒಂದು ಓವರ್ ಹಾಲ್ನ ಮುಖಾಂತರ ಇನ್ಕ್ರೀಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ಮೆಜರ್ಸ್ ಮಿಟಿಗೇಟಿಂಗ್ ಅಂಡ್ ಮ್ಯಾನೇಜಿಂಗ್ ಡಿಸಾಸ್ಟರ್, ಅಂದರೆ ವಿಪತ್ತುಗಳು ಸಂಭವಿಸಿದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು, ಸಂಯೋಜನೆ ಮಾಡ್ತಕ್ಕಂಥದ್ದು, ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸೊ ಈ ಒಂದು ಪ್ರಾಧಿಕಾರಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಯಾವಾಗಂದರೆ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005, ಅಂದರೆ 2005ರ ವಿಪತ್ತು ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಏನು ಅಂತ ನಾವು ನೋಡೋದಾದರೆ, ಪಾಲಿಸೀಸ್ಗಳು, ನೀತಿಗಳನ್ನು ಮಾಡ್ತಕ್ಕಂಥದ್ದು, ಪ್ಲಾನ್ಸ್, ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ಗೈಡ್ಲೈನ್ಸ್ ಅಥವಾ ಮಾರ್ಗಸೂಚಿಗಳನ್ನು ಮಾಡ್ತಕ್ಕಂಥದ್ದು. ಸೊ ಏನಕ್ಕೆ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಟ್ ದಿ ಸ್ಟೇಟ್ ಲೆವೆಲ್, ಅಂದರೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ವಿಪತ್ತುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಗಳನ್ನು ಕೈಗೊಳ್ತಕ್ಕಂಥದ್ದು. ಸೊ ಇವರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಕೋಆರ್ಡಿನೇಷನ್ಗೆ ಬಂದಾಗ, ಕೋಆರ್ಡಿನೇಟ್ಸ್ ವಿತ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಏಜೆನ್ಸೀಸ್ ಅಂಡ್ ಆರ್ಗನೈಸೇಷನ್ಸ್, ಅಂದರೆ ಅನೇಕ ಇಲಾಖೆ ಏಜೆನ್ಸಿಗಳು ಮತ್ತು ಸಂಸ್ಥೆಗಳೊಂದಿಗೆ ಸಮನ್ವಯ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸೊ ಈ ಒಂದು ಪ್ರಾಧಿಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫಂಡಿಂಗ್ ಅಥವಾ ನಿಧಿ ಅಥವಾ ಹಣಕಾಸನ್ನು ನಾವು ನೋಡೋದಾದ್ರೆ, ಫಂಡ್ಸ್ ಫ್ರಮ್ ಬೋತ್ ಸ್ಟೇಟ್ ಗವರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗವರ್ಮೆಂಟ್, ಅಂದರೆ ಇದಕ್ಕೆ ಹಣಕಾಸು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಸೊ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ರೈನಿಂಗ್, ಅಂದರೆ ಇದರಲ್ಲಿ ವರ್ಕ್ ಮಾಡ್ತಕ್ಕಂಥ ಪರ್ಸನಲ್ ಯಾರಿರ್ತಾರೆ, ಸೊ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಅಥವಾ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ಸೊ ವಾಲಂಟಿಯರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಈವನ್ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಸೊ ಎಲ್ಲರಿಗೂ ತರಬೇತಿಗೆ ನೀಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಸೊ ಈ ಒಂದು ಪ್ರಾಧಿಕಾರಕ್ಕೆ ನೀಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವೆಲ್ಲವನ್ನ ಮಾಡುವುದರ ಜೊತೆಗೆ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್, ಅಂದರೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅಭಿಯಾನಗಳನ್ನು ಕೂಡ ಸೊ ಇವರು ಕೈಗೊಳ್ತಕ್ಕಂಥದ್ದು ಕಡ್ಡಾಯವಾಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತವು ತನ್ನ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ರೋಗದ ಹೆಸರೇನು, ಅಥವಾ ಯಾವ ರೋಗಕ್ಕಾಗಿ ನಮ್ಮ ಕರ್ನಾಟಕ ಸ್ಥಳೀಯವಾಗಿ ಲಸಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದೆ? ವಾಟ್ ಈಸ್ ದಿ ನೇಮ್ ಆಫ್ ದಿ ಡಿಸೀಸ್ ಫಾರ್ ವಿಚ್ ಇಂಡಿಯಾ ಈಸ್ ಡೆವಲಪಿಂಗ್ ಇಟ್ಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ವ್ಯಾಕ್ಸಿನ್? ಸೊ ಭಾರತ ದೇಶವು, ನಾಟ್ ಕರ್ನಾಟಕ, ಭಾರತ ದೇಶ ಸ್ಥಳೀಯವಾಗಿ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡ್ತಾ ಇದೆ. ಸೊ ಅದು ಸ್ಥಳೀಯವಾಗಿರ್ತಕ್ಕಂಥ ಯಾವ ರೋಗಕ್ಕೆ ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಕ್ಯಾಸನೂರ್ ಅರಣ್ಯ ರೋಗ ಅಂತ ಹೇಳ್ತೇವೆ. ಇದು ನಮ್ಮ ಕರ್ನಾಟಕಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಈ ಸ್ಥಳೀಯವಾಗಿರ್ತಕ್ಕಂಥ ರೋಗಕ್ಕೆ ನಮ್ಮ ಭಾರತ ಸರ್ಕಾರ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಮಂಕಿ ಫೀವರ್ KFD ವ್ಯಾಕ್ಸಿನ್ ಅಂತ ಹೇಳ್ತೇವೆ, ಅಥವಾ ಭಾರತದ ಮೊಟ್ಟ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಂಕಿ ಜ್ವರ KFD ಲಸಿಕೆ ಅಂತ ಹೇಳ್ತೇವೆ. ಸೊ ಇಂಡಿಯಾ ಇಸ್ ಡೆವಲಪಿಂಗ್ ಇಟ್ಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ವ್ಯಾಕ್ಸಿನ್ ಫಾರ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಮಂಕಿ ಫೀವರ್ ಅಂತ ಕೂಡ ಕರಿತೇವೆ. ಸೊ ಇದನ್ನ ಕ್ಯಾಸನೂರು ಅರಣ್ಯ ಕಾಯಿಲೆ ಅಂತ ಕೂಡ ಕರಿಬೋದಾಗಿರುತ್ತೆ, ಮಂಕಿ ಜ್ವರ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಸ್ಥಳೀಯವಾಗಿ ಲಸಿಕೆಯನ್ನು ನಮ್ಮ ಭಾರತ ದೇಶ ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಟಿಕ್ ಬೋರ್ನ್ ವೈರಲ್ ಡಿಸೀಸ್ ಆಗಿರುತ್ತೆ, ಅಂದರೆ ಹುಣ್ಣೆಯ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕ ಮತ್ತು ಕೇರಳದಲ್ಲಿ ತುಂಬ ಹೆಚ್ಚಾಗಿ ಈ ಒಂದು ಕಾಯಿಲೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿರುತ್ತೆ.
ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಅಂದರೆ ವ್ಯಾಕ್ಸಿನನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಅಡಿಯಲ್ಲಿ ಸೊ ಈ ಒಂದು ಲಸಿಕೆಯನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ KFD ಅಥವಾ ಕ್ಯಾಸಿನೋರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದು ಟಿಕ್ ಬೋರ್ನ್ ವೈರಲ್ ಡಿಸೀಸ್ ಆಗಿರುತ್ತೆ. ಅಂದರೆ ಹುಣ್ಣೆಯ ಕಡಿತದಿಂದ ಬರ್ತಕ್ಕಂಥ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಅಂದರೆ ಈ ಟಿಕ್ ಅಂತಕ್ಕಂಥದ್ದು ವೆಕ್ಟರ್ ಆಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಈ ಒಂದು ವೈರಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ವೆಕ್ಟರ್ ಆಗಿರುತ್ತೆ. ಸೊ ಇದು ಒಂದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ಫಸ್ಟ್ ಟೈಮ್ ಐಡೆಂಟಿಫೈ ಆಗಿರೋದು 1957 ಕ್ಯಾಸನೋರ್ ಫಾರೆಸ್ಟ್ ಆಫ್ ಕರ್ನಾಟಕದ ಕ್ಯಾಸನೋರ್ ಫಾರೆಸ್ಟ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡಿರ್ತಾರೆ. ಕ್ಯಾಸನೋರ್ ಫಾರೆಸ್ಟ್ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ ಅನ್ನೋದನ್ನ ಸೊ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸ್ಬೋದಾಗಿರುತ್ತೆ. ಸೊ ಇದನ್ನ ಉಂಟು ಮಾಡ್ತಕ್ಕಂಥ ವೈರಸ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ವೈರಸ್ ಅಂತ ನಾಮಕರಣ ಮಾಡಿರ್ತಾರೆ. ಅಂದರೆ ಅದು ಯಾವ ಫಾರೆಸ್ಟಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿರುತ್ತೆ ಸೊ ಅದೇ ಹೆಸರನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವೈರಸ್ ಫ್ಲೇವಿ ವಿರಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಹ್ಯೂಮನ್ಸ್ಗೆ ಟ್ರಾನ್ಸ್ಮಿಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವುದರ ಮುಖಾಂತರ ಅಂದರೆ ಇನ್ಫೆಕ್ಟೆಡ್ ಟಿಕ್ಸ್, ಅಂದರೆ ಯಾವ ಹುಣ್ಣೆಗೆ ಈ ಒಂದು ವೈರಸ್ ಇನ್ಫೆಕ್ಟ್ ಆಗಿರುತ್ತೆ ಸೊ ಆ ಒಂದು ಟಿಕ್ಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರೈಮರ್ಲಿ ಹಿಮಾಫಿಸಾಲಿಸಿಸ್ ಸ್ಪಿನಿಜೆರಾಟಿಕ್ ಅಂತ ಕರಿತೇವೆ. ಅಂದರೆ ಆ ಒಂದು ಹುಣ್ಣೆಯಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಭೇದ ಅದನ್ನು ನಾವು ಹಿಮಾಫಿಸಾಲಿಸ್ ಮತ್ತು ಸ್ಪಿನೇಗೆರಾ ಉಣ್ಣೆ ಅಂತ ಹೇಳ್ತೇವೆ. ಹಿಮಾಫಿಸಾಲಿಸ್ ಫಿನೇಗೆರಾ ಈ ಒಂದು ಉಣ್ಣೆಯಿಂದ ಪರ್ಟಿಕ್ಯುಲರ್ ಆಗಿ ಈ ಒಂದು ಕ್ಯಾಸನೂರ್ ಫಾರೆಸ್ಟ್ ವೈರಲ್ ಡಿಸೀಸ್ ಅಂತಕ್ಕಂಥದ್ದು ಇದು ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಂದಾಗ ಯಾವ ರೀತಿಯ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಫೀವರ್, ತುಂಬ ಜ್ವರ ಇರುತ್ತೆ, ಹೆಡೇಕ್ ತಲೆನೋವು, ಮಸಲ್ ಪೇನ್ ಅಥವಾ ಸ್ನಾಯುಗಳು ತುಂಬ ನೋವಾಗುತ್ತೆ, ವಾಮಿಟಿಂಗ್ ಆಗುತ್ತೆ, ಸೊ ಬ್ಲೀಡಿಂಗ್ ಟೆಂಡೆನ್ಸೀಸ್ ಅಥವಾ ರಕ್ತಸ್ರಾವ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ತುಂಬ ಸಿವಿಯರ್ ಆದಾಗ ಹೆಮರೇಜಿಕ್ ಫೀವರ್ ಆಗುತ್ತೆ, ಅಂದರೆ ರಕ್ತಸ್ರಾವದೊಂದಿಗೆ ಹೆಚ್ಚಿನ ಜ್ವರ ಬರುತ್ತೆ. ಸೊ ಅದಾದಮೇಲೆ ಎನ್ಸೆಫಲೈಟಿಸ್ ಆಗುತ್ತೆ, ಅಂದರೆ ನಮ್ಮ ಮೆದುಳು ಊದ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದನ್ನು ನಾವು ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ. ಸೊ ಇದು ಭೌಗೋಳಿಕವಾಗಿ ಯಾವ ಭಾಗದಲ್ಲಿ ಹರಡಿರುತ್ತೆ ಅಂದರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. PM ಆಶಾ ಯೋಜನೆಯ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ PM ಆಶಾ ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಎನ್ಶ್ಯೂರ್ ರೆಮ್ಯುನರೇಟಿವ್ ಪ್ರೈಸಸ್ ಫಾರ್ ಫಾರ್ಮರ್ಸ್ ಪ್ರೊಡ್ಯೂಸ್, ಅಂದರೆ ರೈತರು ಬೆಳೀತಕ್ಕಂಥ ಉತ್ಪನ್ನಗಳಿಗೆ ಸೊ ಉತ್ತಮವಾಗಿರ್ತಕ್ಕಂಥ ಅಥವಾ ಆದಾಯಕರವಾಗಿರ್ತಕ್ಕಂಥ ಬೆಲೆಯನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ PM ಆಶಾ ಸ್ಕೀಮನ್ನು ನಾವು ಮತ್ತೊಮ್ಮೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಇದನ್ನು ಈಗ 2025-26ಕ್ಕೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹೊಸ ಕಾರ್ಯಕ್ರಮವಲ್ಲ, ಇದನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈಗ ಇದನ್ನ ಮುಂದುವರಿಸಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ PM ಆಶಾ ಇದರ ಫುಲ್ ಫಾರ್ಮ್ ಏನು ಅಂದರೆ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ್ ಅಂತ ಹೇಳ್ತೇವೆ. ಆಯ ಅಂದರೆ ಆದಾಯ ಅಂತ ಹೇಳ್ತೇವೆ. ಸೊ ಆದಾಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಅವರ ಆದಾಯವನ್ನು ಹೆಚ್ಚು ಮಾಡುವ ಕಾರಣದಿಂದ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು PM ಆಶಾ ಅಂತ ಹೇಳ್ತೇವೆ. ಸೊ ಇದನ್ನು 2025-26ರವರೆಗೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರೆಮ್ಯುನರೇಟಿವ್ ಪ್ರೈಸಸ್ ಅಂದರೆ ರೈತರಿಗೆ ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೆಲೆಯನ್ನು ನೀಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಸ್ಟೇಬಲ್ ಮಾರ್ಕೆಟ್ ಎನ್ವೈರ್ಮೆಂಟ್ ಅಂದರೆ ಒಂದು ಸ್ಥಿರವಾಗಿರ್ತಕ್ಕಂಥ ಮಾರುಕಟ್ಟೆ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು PM ಆಶಾ ಕಾರ್ಯಕ್ರಮ ಅದರ ಆಬ್ಜೆಕ್ಟಿವ್ ಅನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಒಂದು ಕಾರ್ಯಕ್ರಮ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದಿ ಫಾರ್ಮರ್ಸ್ ಫ್ರಮ್ ಡಿಸ್ಟ್ರೆಸ್ ಸೇಲ್, ಅಂದರೆ ತುಂಬ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡಿಕೊಳ್ಳುವುದರಿಂದ ರೈತರಿಗೆ ರಕ್ಷಣೆಯನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಅವರ ಒಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅದಕ್ಕೆ ಫೇರ್ ಪ್ರೈಸಸ್, ಅಂದರೆ ತಾವು ಬೆಳೆದ ಬೆಳೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ 3 ಕಾಂಪೊನೆಂಟ್ಸ್ ಅಥವಾ 3 ಘಟಕಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲನೇ ಘಟಕವನ್ನು ನಾವು ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಥವಾ ಬೆಲೆ ಬೆಂಬಲ ಯೋಜನೆ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಗೌರ್ಮೆಂಟ್ ಪ್ರಕ್ಯೂರ್ ಕ್ರಾಪ್ಸ್ ಅಟ್ ದಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಅಂದರೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯ ಅಡಿಯಲ್ಲಿ ಭಾರತ ಸರ್ಕಾರ
ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಖರೀದಿ ಮಾಡುತ್ತೆ ವೆನ್ ಮಾರ್ಕೆಟ್ ಪ್ರೈಸಸ್ ಫಾಲ್ ಬಿಲೋ MSC, ಅಂದರೆ ಮಾರುಕಟ್ಟೆಯಲ್ಲಿ ಆ ಒಂದು ಉತ್ಪನ್ನಕ್ಕೆ ಅಥವಾ ಅವರು ಬೆಳೆದ ಬೆಳೆಗಳಿಗೆ ಬೆಲೆಗಳು MSPಗಿಂತ ಕಡಿಮೆ ಆದಾಗ ಸರ್ಕಾರ ಈ ಒಂದು PM ಆಶಾ ಯೋಜನೆಯಡಿಯಲ್ಲಿ ರೈತರು ಬೆಳೆದ ಬೆಲೆಗಳನ್ನು MSPಗೆ ಖರೀದಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ ಹೇಳ್ತೇವೆ, ಬೆಲೆ ಕೊರತೆ ಪಾವತಿ ಯೋಜನೆ ಅಂತ ಹೇಳ್ತೇವೆ. ಇದರ ಅಡಿಯಲ್ಲಿ ಡೈರೆಕ್ಟ್ ಪೇಮೆಂಟ್ ಟು ಫಾರ್ಮರ್ಸ್ ವೆನ್ ದಿ ಮಾರ್ಕೆಟ್ ಪ್ರೈಸ್ ಇಸ್ ಲೆಸ್ ದೆನ್ MSP, ಅಂದರೆ ಸೊ ಮಾರುಕಟ್ಟೆ ಬೆಲೆ ಅಂದರೆ ಅವರ ಉತ್ಪನ್ನದ ಬೆಲೆ MSPಗಿಂತ ಕಡಿಮೆವಾದಾಗ ನೇರವಾಗಿ ರೈತರಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಎರಡನೇ ಕಾಂಪೊನೆಂಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದರಲ್ಲಿ ಅವರು ಖರೀದಿ ಮಾಡ್ತಾರೆ, ಸೊ ಎರಡನೇದರಲ್ಲಿ ಇದರಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ರೈತರಿಗೆ ನೇರವಾಗಿ ಪೇಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೂರನೇದನ್ನ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಅಂಡ್ ಪಬ್ಲಿಕ್ ಸ್ಟೋರೇಜ್ ಅಂತ ಹೇಳ್ತೇವೆ, ಅಂದರೆ ಖಾಸಗಿ ಖರೀದಿ ಮತ್ತು ಸಾರ್ವಜನಿಕ ಸಂಗ್ರಹಣೆ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಇಟ್ ಅಲೋಸ್ ಪ್ರೈವೇಟ್ ಪ್ಲೇಯರ್ಸ್ ಟು ಪ್ರೊಕ್ಯೂರ್ ಕ್ರಾಪ್ಸ್, ಅಂದರೆ ಇದರಲ್ಲಿ ಖಾಸಗಿ ವ್ಯಕ್ತಿಗಳು ಆ ಒಂದು ಬೆಳೆಗಳನ್ನು ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದನ್ನು ಫೆಸಿಲಿಟೇಟ್ ಮಾಡ್ತಾರೆ. ಯಾವ ಬೆಲೆಯಲ್ಲಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಗೆ ಅವರು ಅದನ್ನು ಖರೀದಿ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ದೇ ಪ್ರೊವೈಡ್ ಸಬ್ಸಿಡಿ ಆನ್ ಸ್ಟೋರೇಜ್ ಕಾಸ್ಟ್, ಅಂದರೆ ಅದನ್ನು ಸಂಗ್ರಹಣೆ ಮಾಡಲಿಕ್ಕೆ ಅಥವಾ ಸೊ ಅದನ್ನು ಶೇಖರಣೆ ಮಾಡಲಿಕ್ಕೆ ಆ ವೆಚ್ಚ ಏನಿರುತ್ತೆ ಅದರಲ್ಲಿ ಸರ್ಕಾರ ರಿಯಾಯಿತಿ ಕೊಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮುಖಾಂತರ ರೈತರಿಗೆ ಬೆನಿಫಿಟ್ ಮಾಡುತ್ತೆ. ಅದಾದಮೇಲೆ ಅದನ್ನು ಖರೀದಿ ಮಾಡಿರ್ತಕ್ಕಂಥವ್ರು ಅದನ್ನು ಮತ್ತೆ ಬೆಂಬಲ ಬೆಲೆ ಬಂದಾಗ ಅದನ್ನು ಇನ್ನೂ ಹೆಚ್ಚಿನ ಮಾರಾಟ ಮಾಡಲಿಕ್ಕೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಟೋರೇಜನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೂರು ಕಾಂಪೊನೆಂಟ್ಸನ್ನು ನಾವು PM ಆಶಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಯಾರು ಮಾಡ್ತಾರೆ ಅಂದರೆ ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್, ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನು ಅನುಷ್ಠಾನಕ್ಕೆ ತರುತ್ತೆ ಇನ್ ಕೊಲ್ಯಾಬ್ರೇಷನ್ ವಿತ್ ಏಜೆನ್ಸೀಸ್ ಆ್ಯಂಡ್ ಆರ್ಗನೈಸೇಷನ್ಸ್, ಅಂದರೆ ಕೆಲವೊಂದು ರೈತ ಸಂಸ್ಥೆಗಳು ಮತ್ತು ಏಜೆನ್ಸಿಗಳ ಒಂದಿಗೆ ಒಂದು ಕೊಲ್ಯಾಬ್ರೇಷನ್ ಮಾಡಿಕೊಳ್ಳುವ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಹಿಂದೂ ಕಾಲೇಜ್ 126 ಫೌಂಡರ್ಸ್ ಡೇ, ಹಿಂದೂ ಕಾಲೇಜಿನ 126ನೇ ಸಂಸ್ಥಾಪನಾ ದಿನಾಚರಣೆ. ಸೊ ಇದು 126ನೇ ಅಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ ಸೊ ಇದು ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರಕ್ಕಿಂತ ಮುಂಚೆ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕಾಲೇಜ್ ಅಂತ ಗೊತ್ತಾಗುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವರ್ಷ ಹಿಂದೂ ಕಾಲೇಜ್ ಏನಿದೆ ಇದು 126ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇರ್ತಕ್ಕಂಥದ್ದು ನ್ಯೂ ಡೆಲ್ಲಿ, ನವದೆಹಲಿಯಲ್ಲಿ ಇರುತ್ತೆ. ಸೊ ಇದಕ್ಕೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಇತಿಹಾಸ ಅಥವಾ ರಿಚ್ ಹಿಸ್ಟರಿಯನ್ನು ಹೊಂದಿರತಕ್ಕಂಥ ಒಂದು ಕಾಲೇಜ್ ಆಗಿರುತ್ತೆ. ಸೊ ವಿತ್ ಎಜುಕೇಷನಲ್ ಎಕ್ಸಲೆನ್ಸ್, ಅಂದರೆ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಕಾಲೇಜ್ ಆಗಿರುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1899 ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿದವರು ಶ್ರೀ ಕೃಷ್ಣ ದಾಸ್ ಜಿ ಗುರ್ವಾಲೆ ಅಂಡ್ ಪಂಡಿತ್ ದೀನ್ ದಯಾಳ್ ಶರ್ಮಾ. ಸೊ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಾಲೇಜ್ ಆಗಿರುತ್ತೆ. 1899 ಶ್ರೀ ಕೃಷ್ಣ ದಾಸ್ ಜಿ ಗುರ್ವಾಲೆ ಮತ್ತು ಪಂಡಿತ್ ದೀನ್ ದಯಾಳ್ ಶರ್ಮಾರವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕಾಲೇಜ್ ಆಗಿರುತ್ತೆ. ಏನಕ್ಕೆ 1899 ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ಅನಿವಾರ್ಯ ಬಂತು? ಸೊ ಅದನ್ನು ನಾವು ತಿಳ್ಕೊಳ್ಳೋದಾದ್ರೆ, ಏಮ್ ಆಫ್ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಕೌಂಟರಿಂಗ್ ದ ಕೊಲೋನಿಯಲ್ ಎಜುಕೇಷನ್ ಸಿಸ್ಟಮ್ ಇಂಪೋಸ್ಡ್ ಬೈ ಮೆಕ್ಯಾಲೆಸ್, ಅಂದರೆ ಆ ಒಂದು ಸಮಯದಲ್ಲಿ ಬ್ರಿಟಿಷರ ಒಂದು ಶಿಕ್ಷಣ ಪದ್ಧತಿ ಏನಿತ್ತು ಸೊ ಅದನ್ನು ಕೌಂಟರ್ ಮಾಡ್ತಕ್ಕಂಥದ್ದು, ಕೌಂಟರ್ ಮಾಡುವ ಮುಖಾಂತರ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡುವ ಉದ್ದೇಶದಿಂದ ಸೊ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇಟ್ ಫೋಕಸ್ಡ್ ಆನ್ ಪ್ರಮೋಟಿಂಗ್ ಇಂಡಿಯನ್ ಕಲ್ಚರ್, ವ್ಯಾಲ್ಯೂಸ್ ಆ್ಯಂಡ್ ಎಜುಕೇಷನ್. ಸೊ ಇದರ ಜೊತೆಗೆ ಭಾರತೀಯ ಸಂಸ್ಕೃತಿ, ಮೌಲ್ಯಗಳನ್ನು ಮತ್ತು ಶಿಕ್ಷಣವನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಮ್ಯಾಕ್ಯುಲೇಸ್ ಮಿನ್ಯೂಟ್ಸ್ ಅಂತ ಬರುತ್ತೆ. ಸೊ ಮಿನ್ಯೂಟ್ಸ್ ಅಂದರೆ ಅವ್ರು ಬರೆದಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಏನಿರುತ್ತೆ ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕಾಲೇಜ್ ಆಗಿರುತ್ತೆ. ಸೊ ಮ್ಯಾಕ್ಯುಲೇಸ್ ಮಿನಿಟ್ಸ್ ಅಂದರೆ ಏನು ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇಟ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಸೊ ಅದರ ಜೊತೆಗೆ ಇದು ನಮ್ಮ ಭಾರತ ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುತ್ತೆ. ಸೊ ಹೇಗೆ ಅಂದರೆ ಇಟ್ ಹ್ಯಾಸ್ ಕ್ರಿಯೇಟೆಡ್ ಸೆನ್ಸ್ ಆಫ್ ನ್ಯಾಷನಲಿಸಮ್ ಆ್ಯಂಡ್ ಪೇಟ್ರಿಯಾಟಿಸಮ್, ಅಂದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಪ್ರಜ್ಞೆಯನ್ನು ಸೊ ಈ ಒಂದು ಕಾಲೇಜಿನ ಮುಖಾಂತರ ಮೂಡಿಸಿರ್ತಕ್ಕಂಥದ್ದು ಸ್ವತಂತ್ರ ಹೋರಾಟಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಮೆಕಾಲೆಸ್ ಮಿನಿಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ಅ ಡಾಕ್ಯುಮೆಂಟ್ ರಿಟನ್ ಬೈ ಥಾಮಸ್ ಬೆಬಿಂಗ್ಟನ್ ಮೆಕಾಲೆ ಇನ್ 1835. ಇದೊಂದು 1835ರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಬರೆದಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ದಾಖಲೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ಹ್ಯಾಸ್ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಶೇಪಿಂಗ್ ದಿ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಅಥವಾ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಸೊ ಬ್ರಿಟಿಷ್ ಹಿಸ್ಟೋರಿಯನ್ ಅಂಡ್ ಪೊಲಿಟಿಷಿಯನ್ ಅಂದ್ರೆ ಈ ಒಂದು ಮೆಕಾಲೆ ಅಂತಕ್ಕಂಥವರು ಬ್ರಿಟಿಷ್ ಇತಿಹಾಸಕಾರ ಮತ್ತು ರಾಜಕಾರಣಿ ಆಗಿರ್ತಾರೆ ಅಂಡ್ ಲಾ ಮೆಂಬರ್ ಆಫ್ ದಿ ಗವರ್ನರ್ ಜನರಲ್ ಕೌನ್ಸಿಲ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಗವರ್ನರ್ ಜನರಲ್ ಕೌನ್ಸಿಲ್ನ ಕಾನೂನು ಸದಸ್ಯರಾಗಿ ಕೂಡ ಇವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿನಿಟ್ಸ್ ಅನ್ನ ಏನಕ್ಕೆ ಬರೀತಾರೆ ಅಥವಾ ಇದರ ಪರ್ಪಸ್ ಏನು ಅಂದ್ರೆ ಸೊ ರಿಟರ್ನ್ ಟು ಪ್ರಪೋಸ್ ರಿಫಾರ್ಮ್ಸ್ ಇನ್ ದಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಅಂದ್ರೆ ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳುವ ಕಾರಣದಿಂದ ಈ ಒಂದು ಮಿನಿಟ್ಸ್ ಅನ್ನ ಅವರು ಪ್ರಮೋಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಟು ಪ್ರಮೋಟ್ ವೆಸ್ಟರ್ನ್ ಎಜುಕೇಶನ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ನೀತಿಯನ್ನ ಅಥವಾ ಶಿಕ್ಷಣದ ಒಂದು ಮಾದರಿಯನ್ನ ಇಂಟ್ರಡ್ಯೂಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಮಿನಿಟ್ಸ್ ಅನ್ನ ಅವರು ಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಾಂಟೆಂಟ್ ಅನ್ನ ನಾವು ನೋಡೋದಾದ್ರೆ ಮೆಕಾಲೆ ಆರ್ಗ್ಯೂಡ್ ದಟ್ ದಿ ಬ್ರಿಟಿಷ್ ಸ್ಕೂಲ್ ಎಜುಕೇಟ್ ಅಂದ್ರೆ ಬ್ರಿಟಿಷರ ಶಿಕ್ಷಣ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಆರ್ಗ್ಯುಮೆಂಟ್ ಅನ್ನ ಕೊಡ್ತಾರೆ. ಆ ಒಂದು ಆರ್ಗ್ಯುಮೆಂಟ್ ಏನು ಅಂದ್ರೆ ಇಂಡಿಯನ್ ಇನ್ ಬ್ಲಡ್ ಅಂಡ್ ಕಲರ್ ಅಂದ್ರೆ ರಕ್ತದಲ್ಲಿ ಭಾರತೀಯ ಮತ್ತು ಬಣ್ಣದಲ್ಲೂ ಕೂಡ ಭಾರತೀಯ, ಬಟ್ ಇಂಗ್ಲಿಷ್ ಇನ್ ಟೇಸ್ಟ್ ಅಂದ್ರೆ ಅವರ ಒಂದು ರುಚಿ, ಐ ಮೀನ್ ಟೇಸ್ಟ್ ಅಂದ್ರೆ ಅವರ ಒಂದು ಪ್ರಜ್ಞೆ, ಅದಾದ್ಮೇಲೆ ಒಪಿನಿಯನ್ಸ್ ಅಂದ್ರೆ ಅವರ ಒಂದು ಅಭಿಪ್ರಾಯಗಳು, ಅಭಿರುಚಿ, ಮೊರಲ್ಸ್ ಮತ್ತೆ ಇಂಟೆಲೆಕ್ಟ್ ಎಲ್ಲ ಇಂಗ್ಲಿಷ್ ಅಥವಾ ಬ್ರಿಟಿಷರಾಗಿರ್ಬೇಕು ಅಂತಕ್ಕಂಥ ಒಂದು ಥೀಮ್ನ ಆಧಾರದ ಮೇಲೆ ಈ ಒಂದು ಮಿನಿಟ್ಸ್ ಅನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ರಕ್ತ ಮತ್ತು ಬಣ್ಣದಲ್ಲಿ ಅವರು ಭಾರತೀಯರಾಗಿರ್ತಾರೆ, ಬಟ್ ಅವರ ಟೇಸ್ಟ್ ಅಂದ್ರೆ ಅಭಿರುಚಿ ಅಂದ್ರೆ ಅವರು ಎಜುಕೇಶನ್ ಪಡಿತಕ್ಕಂಥ ಸಿಸ್ಟಮ್ ಅದು ಪಾಶ್ಚಿಮಾತ್ಯವಾಗಿರ್ಬೇಕು, ಅದನ್ನ ಅಭಿರುಚಿ ಅಂತ ಹೇಳ್ತೇವೆ. ಅವರ ಅಭಿಪ್ರಾಯಗಳು ನೈತಿಕತೆ ಮತ್ತು ಬುದ್ಧಿಶಕ್ತಿಯಲ್ಲಿ ಇಂಗ್ಲಿಷ್ ಅಥವಾ ಬ್ರಿಟಿಷರಿಗೆ ತಕ್ಕಂತೆ ಇರಬೇಕು ಅಂತಕ್ಕಂಥ ಒಂದು ಆರ್ಗ್ಯುಮೆಂಟ್ ಅನ್ನ ಮೆಕಾಲೆ ಮಾಡಿರ್ತಕ್ಕಂಥದ್ದನ್ನ ಈ ಒಂದು ಮಿನಿಟ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿ ಬಿಲೀವ್ ದಟ್ ವೆಸ್ಟರ್ನ್ ಎಜುಕೇಶನ್ ವುಡ್ ಕ್ರಿಯೇಟ್ ಅ ಕ್ಲಾಸ್ ಆಫ್ ಇಂಟರ್ಮೀಡಿಯರೀಸ್ ಹೂ ವುಡ್ ಅಸಿಸ್ಟ್ ಇನ್ ಅಡ್ಮಿನಿಸ್ಟ್ರಿಂಗ್ ಬ್ರಿಟಿಷ್ ರೂಲ್. ಅಂದ್ರೆ ಆ ಒಂದು ಬ್ರಿಟಿಷರ ಆಳ್ವಿಕೆ ಏನಿತ್ತು ಆ ಒಂದು ಆಳ್ವಿಕೆಯನ್ನ ನಿರ್ವಹಿಸಲಿಕ್ಕೆ ಈ ಒಂದು ಪಾಶ್ಚಿಮಾತ್ಯ ಶಿಕ್ಷಣ ನೀತಿಯನ್ನ ಇವರೇನು ಪ್ರಪೋಸ್ ಮಾಡ್ತಾ ಇದ್ರು ಸೊ ಅದು ಅವರ ಆಡಳಿತಕ್ಕೆ ಮಧ್ಯವರ್ತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಸೊ ಈ ಒಂದು ಮಿನಿಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಏನಾಯ್ತು ಅಂತ ನಾವು ನೋಡೋದಾದ್ರೆ ಲೆಟ್ ಟು ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್ ಆಸ್ ದಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಅಂದ್ರೆ ಈ ಒಂದು ಬೋಧನಾ ಮಾಧ್ಯಮವಾಗಿ ಸೊ ಇಂಗ್ಲಿಷ್ ಅನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನ ಮತ್ತು ಕಾಲೇಜುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸೊ ಈ ಒಂದು ಮಿನಿಟ್ಸ್ ಕಾರಣವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಾಕಷ್ಟು ಕ್ರಿಟಿಸಿಸಮ್ ಅಥವಾ ಟೀಕೆ ಕೂಡ ಬರುತ್ತೆ. ಸೊ ಅದೇನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಹ್ಯಾಸ್ ಬೀನ್ ಕ್ರಿಟಿಸೈಸ್ಡ್ ಫಾರ್ ಅಂಡರ್ಮೈನಿಂಗ್ ಇಂಡಿಯನ್ ಕಲ್ಚರ್ ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನ ಇದು ಕುಂದಿಸ್ತಾ ಇದೆ ಅಂತಕ್ಕಂಥ ಒಂದು ಟೀಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನಮ್ಮ ಶಿಕ್ಷಣ ಪದ್ಧತಿಯನ್ನ ಇವರು ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಟೀಕೆ ಬರುತ್ತೆ. ಪ್ರಮೋಟಿಂಗ್ ಕಲ್ಚರಲ್ ಇಂಪೀರಿಯಲಿಸಮ್ ಅಂದ್ರೆ ಬ್ರಿಟಿಷರ ಒಂದು ಕಲ್ಚರ್ ಅನ್ನ ಇಲ್ಲಿ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಟೀಕೆ. ಸೊ ಕ್ರಿಯೇಟಿಂಗ್ ಅ ಡಿವೈಡ್ ಬಿಟ್ವೀನ್ ದಿ ಎಜುಕೇಟೆಡ್ ಎಲೈಟ್ ಅಂಡ್ ದ ಮಾಸಸ್ ಅಂದ್ರೆ ಓದಿರ್ತಕ್ಕಂಥವ್ರು ಮತ್ತೆ ಬೇರೆಯವರ ನಡುವೆ ಒಂದು ಬಿರುಕನ್ನ ಉಂಟು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಟೀಕೆಯನ್ನ ಸೊ ಈ ಒಂದು ಮೆಕಾಲೆ ಮಿನಿಟ್ಸ್ ನ ವಿರುದ್ಧ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ 9 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಒಂದು ಫಸಲ್ ಬಿಮಾ ಯೋಜನೆಗೆ ಈಗ 9th ಆನಿವರ್ಸರಿ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2016 ನಲ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ ಬೆಳೆಗಳಿಗೆ ವಿಮೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ರೈತರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅಥವಾ ಹಣಕಾಸಿನ ಬೆಂಬಲವನ್ನು ಒದಗಿಸ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂದ್ರೆ ಇವೆಂಟ್ ಆಫ್ ಕ್ರಾಪ್ ಫೇಲ್ಯೂರ್ ಅಂದ್ರೆ ಅವರ ಬೆಳೆಗಳು ವಿಫಲವಾದಾಗ ನ್ಯಾಚುರಲ್ ಕೆಲಾಮಿಟೀಸ್, ಪೆಸ್ಟ್ ಮತ್ತೆ ಡಿಸೀಸಸ್ ಅಂದ್ರೆ ನೈಸರ್ಗಿಕ ವಿಕೋಪಗಳಾಗಿರ್ಬೋದು
ಕೀಟಗಳ ಹಾವಳಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೆಳೆಗಳಿಗೆ ಬರ್ತಕ್ಕಂಥ ಕಾಯಿಲೆಗಳಿಂದ ಸೊ ರೈತರಿಗೆ ಏನಾದರೂ ನಷ್ಟ ಆದರೆ ಸೊ ಈ ವಿಮೆಯ ಮುಖಾಂತರ ಅವರಿಗೆ ಹಣಕಾಸಿನ ಬೆಂಬಲವನ್ನು ನೀಡಲಿಕ್ಕೆ 2016ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ಸೊ ಇದರ ಉದ್ದೇಶ ಏನಾಗುತ್ತೆ ಅಂದರೆ ರೆಡ್ಯೂಸ್ ಫಿನಾನ್ಷಿಯಲ್ ಬರ್ಡನ್, ಅಂದರೆ ರೈತರ ಮೇಲೆ ಇರ್ತಕ್ಕಂಥ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಡಾಪ್ಟ್ ಮಾಡರ್ನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ಅಂದರೆ ಆಧುನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದರ ಕವರೇಜ್ ಅಥವಾ ವ್ಯಾಪ್ತಿಯನ್ನು ನಾವು ನೋಡೋದಾದ್ರೆ ಆಲ್ ಕ್ರಾಪ್ಸ್, ಎಲ್ಲ ಬೆಳೆಗಳಿಗೂ ಇದನ್ನು ನೀಡಲಾಗುತ್ತೆ, ಇನ್ಕ್ಲೂಡಿಂಗ್ ಫುಡ್ ಕ್ರಾಪ್ಸ್, ಆಹಾರ ಬೆಳೆಗಳಿಗೂ ಕೂಡ ಇದನ್ನು ನೀಡಲಾಗುತ್ತೆ, ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಕಾಳುಗಳಾಗಿರ್ಬೋದು, ಪಲ್ಸಸ್ ಬೇಳೆಗಳಾಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್, ಪೆಸ್ಟ್ ಮತ್ತು ಡಿಸೀಸಸ್ ವಿರುದ್ಧ ಈ ಎಲ್ಲ ಬೆಳೆಗಳನ್ನು ಈ ಒಂದು ಇನ್ಶೂರೆನ್ಸ್ ಅಡಿಯಲ್ಲಿ ಕವರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರೀಮಿಯಂ ಸಬ್ಸಿಡಿ, ಅಂದರೆ ರೈತರು ಏನು ಪ್ರೀಮಿಯಮನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಅದರಲ್ಲೂ ಕೂಡ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಗೌರ್ಮೆಂಟ್ ಪ್ರೊವೈಡ್ಸ್ ಅ ಸಿಗ್ನಿಫಿಕೆಂಟ್ ಸಬ್ಸಿಡಿ ಆನ್ ದಿ ಪ್ರೀಮಿಯಂ ಪೇಡ್ ಬೈ ದಿ ಫಾರ್ಮರ್ಸ್, ಅಂದರೆ ರೈತರು ತುಂಬತಕ್ಕಂಥ ಒಂದು ಪ್ರೀಮಿಯಂ ಏನಿರುತ್ತೆ ಸೊ ಅದರ ಮೇಲೆ ಸರ್ಕಾರ ಸಬ್ಸಿಡಿ ಅಥವಾ ರಿಯಾಯಿತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನನ್ನು ಯಾರು ಮಾಡ್ತಾರೆ ಅಂದರೆ ಒನ್ಸ್ ಅಗೇನ್ ಇಟ್ ಈಸ್ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಅದು ಇನ್ ಕೊಲಾಬ್ರೇಷನ್ ವಿತ್ ಇನ್ಶೂರೆನ್ಸ್ ಕಂಪನೀಸ್, ಅಂದರೆ ವಿಮಾ ಕಂಪನಿಗಳ ಜೊತೆಗೆ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಟೆಕ್ನಾಲಜಿ ಇಂಟಿಗ್ರೇಷನ್ ಕೂಡ ಮಾಡ್ತಾರೆ. ಸೊ ಯೂಸಸ್ ಟೆಕ್ನಾಲಜಿ ಸಚ್ ಆಸ್ ಸ್ಯಾಟಲೈಟ್ ಇಮ್ಯಾಜಿನರಿ ಅಂಡ್ ರಿಮೋಟ್ ಸೆನ್ಸಿಂಗ್ ಟು ಅಸೆಸ್ ಕ್ರಾಪ್ ಡ್ಯಾಮೇಜ್, ಎಕ್ಸ್ಪೆಡಿಟ್ ದ ಕ್ಲೇಮ್ಸ್ ಪ್ರೋಸೆಸ್, ಅಂದರೆ ಈ ಒಂದು ರೈತರು ನಮ್ಮ ಬೆಳೆ ನಷ್ಟವಾಗಿದೆ ಅಂತ ಏನಾದರೂ ಕ್ಲೇಮ್ ಮಾಡಿದಾಗ ಸೊ ಅದನ್ನು ತಂತ್ರಜ್ಞಾನದ ಮುಖಾಂತರ ಉಪಗ್ರಹದ ಚಿತ್ರಣಗಳನ್ನು ಬಳಸಿಕೊಂಡು, ದೂರಸ್ಥ ಸಂವೇದನಾ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸೊ ಅದನ್ನು ವಿಮರ್ಶೆ ಮಾಡಿ ಆ ಒಂದು ವಿಮೆಯನ್ನು ರಿಲೀಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ರಾಮಕೃಷ್ಣ ಪರಮಹಂಸ ಜಯಂತಿ 2025, ಸೊ ಈ ಒಂದು ಜಯಂತಿಯನ್ನು ಫೆಬ್ರವರಿ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ರಾಮಕೃಷ್ಣ ಪರಮಹಂಸ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇವರು ಮಿಸ್ಟಿಕ್ ಮತ್ತೆ ಸೈಂಟ್ ಆಗಿರ್ತಾರೆ, ಅಂದ್ರೆ ಇವರು ಅತೀಂದ್ರಿಯ ಮತ್ತು ಸಂತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದ ಬೆಂಗಾಲ್ಗೆ ಸಂಬಂಧಿಸಿರ್ತಕ್ಕಂಥವ್ರು. ಇವರು ಸ್ಪಿರಿಚುವಲ್ ರಿನೈಸೆನ್ಸ್ ಆಫ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಧ್ಯಾತ್ಮಿಕತೆ ಪುನರುಜ್ಜೀವನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯಾಗಿ ನಾವು ಇವರನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಫೆಬ್ರವರಿ 1836 ಇವರ ಬರ್ತ್ ಆಗುತ್ತೆ. ಸೊ ಬೆಂಗಾಲ್ನ ಕಾಮರಾಪುಕೂರ್ನಲ್ಲಿ ಇವರ ಜನನ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಗ್ರೀವ್ ಅಪ್ ಇನ್ ಡಿವೌಟ್ ಆ್ಯಂಡ್ ರಿಲಿಜಿಯಸ್ ಫ್ಯಾಮಿಲಿ, ಅಂದರೆ ಅವರು ಧರ್ಮನಿಷ್ಠ ಮತ್ತು ಧಾರ್ಮಿಕವಾಗಿ ತುಂಬ ನಂಬಿಕೆಗಳನ್ನು ಹೊಂದಿರತಕ್ಕಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಟೀಚಿಂಗ್ಸ್ ಅಥವಾ ಬೋಧನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಎಂಫಸೈಸಸ್ ದಿ ಯೂನಿಟಿ ಆಫ್ ಆಲ್ ರಿಲಿಜಿಯನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡಿವೋಷನ್ ಟು ದ ಗಾಡ್, ಅಂದರೆ ಎಲ್ಲ ಧರ್ಮಗಳ ಏಕತೆ ಮತ್ತು ದೇವರ ಮೇಲಿನ ಮಹತ್ವವನ್ನು ಹೊತ್ತಿ ಹೇಳ್ತಕ್ಕಂಥದ್ದು ಸೊ ಇವರ ಬೋಧನೆಗಳಲ್ಲಿ ನಾವು ಹೆಚ್ಚಿನ ಪ್ರಮುಖವಾಗಿ ನಾವು ನೋಡ್ಬೋದಾಗಿರುತ್ತೆ. ಹಿ ಥಾಟ್ ದಟ್ ಆಲ್ ಪಾತ್ಸ್ ಲೀಡ್ ಟು ದಿ ಸೇಮ್ ಅಲ್ಟಿಮೇಟ್ ಟ್ರೂತ್, ಅಂದರೆ ನೀವು ಯಾವುದೇ ಧರ್ಮವನ್ನು ಆಚರಿಸಿದ್ರು ಕೂಡ ಸೊ ಎಲ್ಲ ಧರ್ಮವು ಒಂದೇ ಅಲ್ಟಿಮೇಟ್ ಟ್ರೂತ್ಗೆ ಸೊ ಅದು ದಾರಿಯನ್ನು ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಬೋಧನೆಯನ್ನು ಇವ್ರು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಮೊನಾಸ್ಟಿಕ್ ಆರ್ಡರ್, ಅಂದರೆ ಸನ್ಯಾಸಿಗಳ ವ್ಯವಸ್ಥೆ ಏನಿದು ಅಂದರೆ ಹೀಸ್ ಟೀಚಿಂಗ್ಸ್ ಇನ್ಸ್ಪೈರ್ಡ್ ದಿ ಫಾರ್ಮೇಷನ್ ಆಫ್ ದಿ ರಾಮಕೃಷ್ಣ ಮಿಷನ್, ಅಂದರೆ ಇವರ ಒಂದು ಬೋಧನೆಗಳೇನಿರುತ್ತೆ ಆ ಬೋಧನೆಗಳ ಮುಖಾಂತರ ರಾಮಕೃಷ್ಣ ಮಿಷನ್ ರಚನೆಗೆ ಇವರ ಬೋಧನೆಗಳು ಪ್ರೇರಣೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಮಕೃಷ್ಣ ಮಿಷನ್ನ ಅಡಿಯಲ್ಲಿ ದಿ ಮೊನಾಸ್ಟಿಕ್ ಆರ್ಡರ್ ಫೌಂಡೆಡ್ ಬೈ ಹೀಸ್ ಡಿಸೈಪಲ್ ಸ್ವಾಮಿ ವಿವೇಕಾನಂದ, ಅಂದರೆ ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಸನ್ಯಾಸಿಗಳ ವ್ಯವಸ್ಥೆಯಾದ ರಾಮಕೃಷ್ಣ ಮಿಷನ್ ರಚನೆಗೆ ಅವರ ಬೋಧನೆಗಳು ಪ್ರೇರಣೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವತ್ತಿಗೂ ಕೂಡ ನಾವು ಈ ಒಂದು ರಾಮಕೃಷ್ಣ ಮಿಷನ್ಗಳನ್ನು ಅಕ್ರಾಸ್ ದಿ ಕಂಟ್ರಿ ನಾವು ನೋಡ್ಬೋದಾಗಿರುತ್ತೆ. ದ ಮಿಷನ್ ಕಂಟಿನ್ಯೂಸ್ ಟು ಪ್ರಮೋಟ್ ಹಿಸ್ ಟೀಚಿಂಗ್ಸ್ ಆ್ಯಂಡ್ ಸರ್ವ್ ಹ್ಯುಮ್ಯಾನಿಟಿ, ಅಂದರೆ ಇಂದಿಗೂ ಕೂಡ ಸೊ ಅವರ ಬೋಧನೆಗಳನ್ನು ಈ ಒಂದು ಮಿಷನ್ಗಳ ಮುಖಾಂತರ ಸೊ ಜನರಿಗೆ ತಿಳಿಸ್ತಕ್ಕಂಥದ್ದಾಗಲಿ ಅದರ ಜೊತೆಗೆ ಮಾನವೀಯತೆ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 819. ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.